ನೋಡಿ ಮೊನ್ನೆ ತಾನೇ ದರ್ಶನ್ರನ್ನ ಭೇಟಿಯಾಗಿ ಬಂದಂತ ನಟ ವಿನೋದ್ ರಾಜ್ ಆ ನಂತರ ರೇಣುಕಾಸ್ವಾಮಿ ಮನೆಗೂ ಹೋಗಿದ್ರು. ಅವರ ತಂದೆಗೆ ಧೈರ್ಯ ಹೇಳುವಂತ ಹಿನ್ನೆಲೆಯಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು. ಮೋಸ್ಟ್ಲಿ ಇವರೇನಾದ್ರೂ ರಾಜಸಂಧಾನ ಮಾಡಕ್ ಹೋಗಿದ್ದಾರಿಗೇನೋ, ದರ್ಶನ್ ಪರವಾಗಿ ಮಾತಾಡಕ್ ಹೋಗಿದ್ದಾರಿಗೇನೋ, ಎರಡು ಕಡೆ ಇವ್ರ ಮಧ್ಯದಲ್ಲಿ ನಿಂತು ಒಪ್ಪಂದ ಮಾಡಿಸುವಂಥದ್ದು, ಕಾಂಪ್ರಮೈಸ್ ಮಾಡಿಸುವಂಥದ್ದು ಏನಾದ್ರು ಮಾಡ್ತಾರೇನೋ, ಈ ಥರದ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿತ್ತು. ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಈ ಅಪಪ್ರಚಾರಗಳಾಗಿತ್ತಲ್ಲ, ಅದಕ್ಕೆ ನಟ ವಿನೋದ್ ರಾಜ್ ಈಗ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಅದಕ್ಕೆಲ್ಲ ಹೋಗೇ ಇಲ್ಲ, ನಾನು ಹೋಗಿದ್ದು ನಾರ್ಮಲ್ ಆಗಿ ರೇಣುಕಾಸ್ವಾಮಿ ಅವರ ಪತ್ನಿ ಪ್ರೆಗ್ನೆಂಟ್ ಬೇರೆ ಇದ್ದರು, ನಮ್ಮ ಕೈಲಾಗದಂತೆ ಆ ಮಗುಗೆ, ಆ ಹೊಟ್ಟೆಲಿ ಇದೆಯಲ್ಲ ಆ ಮಗುಗೆ ಏನಾದರೂ ಸಹಾಯ ಆಗ್ಬೋದಾ, ಅದನ್ನು ಮಾಡೋಣ ಅಂತ ಹೋಗಿದ್ದೆ. ಕಾಂಪ್ರಮೈಸ್ ಮಾಡೋದಕ್ಕೆ ನಾನು ಯಾರೂ ಅಲ್ಲ, ನಾನು ಕಾಂಪ್ರಮೈಸ್ ಎಲ್ಲ ಮಾಡೋಕ್ಕೆ ಹೋಗೋದೂ ಇಲ್ಲ ಅಂತ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ನಟ ವಿನೋದ್ ರಾಜ್ ಮಾಡಿದ್ದಾರೆ. ದರ್ಶನ್ ಭೇಟಿ ಆದ ನಂತರ ರೇಣುಕಾಸ್ವಾಮಿ ನಿವಾಸಕ್ಕೆ ಹೋಗಿದ್ದೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ತಂದೆ ಯಾರೋ ಬಳಿ ಫೋನಲ್ಲಿ ಮಾತನಾಡ್ತಿರುವಂಥ ಒಂದು ವಿಡಿಯೋ ವೈರಲ್ ಆಗಿತ್ತು. ತಪ್ಪೆಲ್ಲರೂ ಮಾಡ್ತಾರೆ, ಆಗದಾಗ ಹೋಗಿದೆ, ಈ ಥರ ಮಾತಾಡಿರೋದು. ಸೊ ಎಲ್ಲೋ ಒಂದು ಕಡೆಯಲ್ಲಿ ಮಿಸ್ ಹೊಡಿತಾ ಇತ್ತು. ಇದೀಗ ಅದು ಕ್ಲಾರಿಟಿ ಕೊಟ್ಟಿದ್ದಾರೆ. ಮೊನ್ನೆ 4-5 ದಿವಸದ ಕೆಳಗಡೆ ನಾನು ದರ್ಶನ್ ಅವ್ರನ್ನ ಕಾರಾಗೃಹಕ್ಕೆ ನೋಡಕ್ಕೆ ಹೋಗಿದ್ದೆ. ಆಮೇಲೆ ಒಂದು 2 ದಿವಸ ಬಿಟ್ಟು ನಾನು ಮಾರನೇ ದಿವಸ ಒಂದು 2ನೇ ದಿವಸ ಬಿಟ್ಟು ರೇಣುಕಾಸ್ವಾಮಿ ಅವ್ರ ಮನೆಗೆ ನಾನು ಹೋಗಿದ್ದೆ. ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯಿತು ಅಂತ ಹೇಳಿದ್ರೆ, ಏನೋ ನಾನು ರಾಜಿ ಸಂದಾಯ ಮಾಡೋದಕ್ಕೋ ಇನ್ಯಾವುದಕ್ಕೋ ನಾನು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಯಿತು. ಖಂಡಿತ ಅದಲ್ವೇ ಅಲ್ಲ. ದರ್ಶನ್ ಅವ್ರನ್ನ ಮತ್ತೊಬ್ಬರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ, ನನಗೆ ಪರಿಚಯ, ಅವರು ನನ್ನನ್ನು ನೋಡಿ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿದ್ದು. ಇಲ್ಲಿ ಯಾಕೆ ನಾನು ಹೋದೆ ಅಂತಂತ ಹೇಳಿದ್ರೆ, ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ, ರೇಣುಕಾಸ್ವಾಮಿಯವರ ಶ್ರೀಮತಿಯವರ ಗರ್ಭಿಣಿಯಲ್ಲಿ ಹುಟ್ಟೋ ಮಗುಗೆ ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂಥ ಸಣ್ಣ ಕಾಣಿಕೆ ನಾನು ಕೊಟ್ಟೆ. ಯಾವುದೇ ರಾಜಿ ಸಂದಾಯ ಮಾಡೋಕ್ಕೆ ಯಾವುದಕ್ಕೂ ನಾನು ಹೋಗಿಲ್ಲ. ಖಂಡಿತ ನಾವು ಹೋಗೋಕ್ಕೂ ಸಾಧ್ಯ ಇಲ್ಲ, ಆ ಕೆಲಸ ನಾವು ಮಾಡೋಂಥವ್ರಲ್ಲ. ಮೊನ್ನೆ 4-5 ದಿವಸದ ಕೆಳಗಡೆ ನಾನು ದರ್ಶನ್ ಅವ್ರನ್ನ ಕಾರಾಗೃಹಕ್ಕೆ ನೋಡಕ್ಕೆ ಹೋಗಿದ್ದೆ. ಆಮೇಲೆ ಒಂದು 2 ದಿವಸ ಬಿಟ್ಟು ನಾನು ಮಾರನೇ ದಿವಸ ಒಂದು 2ನೇ ದಿವಸ ಬಿಟ್ಟು ರೇಣುಕಾಸ್ವಾಮಿ ಅವ್ರ ಮನೆಗೆ ನಾನು ಹೋಗಿದ್ದೆ.